ನಾವು ಫ್ರೀಯಾಗಿ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದರಾಮಯ್ಯ ಅವರೇ. ಫ್ಯಾಮಿಲಿ ಅವರು ಕೂಡ ಚೆನ್ನಾಗಿ ನೋಡ್ಕೊಂಡು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಎಂತ ಅಂದರೆ, ಮೊನ್ನೆ ನೀವು ನೋಡಿರ್ಬೋದು ಶಾಸ್ತ್ರಗಳದ್ದು, ಮದುವೆದು ಶಾಸ್ತ್ರದ್ದು ವ್ಲಾಗ್. ಅದರದ್ದು ಇವತ್ತು ಮದುವೆ ಉಂಟು. ಸೊ ಅಲ್ಲಿ ಹೋಗ್ತಿದ್ದೇವೆ. ಮದುವೆ ಇರೋದು ಗುಲ್ಬರ್ಗದಲ್ಲಿ. ಈಗ 4:30ಗೆ ಬೆಳಗಾಂ ಬಿಡ್ತೇವೆ. ಸೊ ಗುಲ್ಬರ್ಗಕ್ಕೆ ಮೇ ಬಿ 12 ಆಗ್ಬೋದು ಟೈಮ್ ರೀಚ್ ಆಗಲಿಕ್ಕೆ. ನೋಡುವ ಬನ್ನಿ. ಎಲ್ಲ ವ್ಲಾಗ್ಸ್ ಚೆನ್ನಾಗಿ ವಿಡಿಯೋ ಮಾಡ್ತಾನೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು. ಗಾಯ್ಸ್ ನೋಡಿ, ಗಾಯ್ಸ್ ಎಲ್ಲಿ ಕುತ್ಕೊಂಡು ಮೇಕಪ್ ಇದ್ರೆ ಮಾತ್ರ ಬರೀ ಇಲ್ಲಂತೂ ಹೋಯ್ತು. ಗಾಯ್ಸ್ ಊಟಕ್ಕೆ ಬಂದಿದ್ದೇವೆ ಈಗ. ಎಸ್ ಗೈಸ್, ಊಟಕ್ಕೆ ಬಂದಿದ್ದೀವಿ. ಇಗ್ನೋರ್ ಮೈ ಕನ್ನಡ ಗೈಸ್, ವೆರಿ ವೀಕ್ ಕನ್ನಡ. ಏ ಪಟ ತಿನ್ಬೇಕು. ಪಟ ಸೀಟ್ ಹಿಡಿಯೋಣ. ಸೀಟ್ ಸಿಗುದಿಲ್ಲ ಈಗ. ದಿಸ್ ಇಸ್ ಬೆಳಗಾವಿ. ಸೀಟ್ ಹಿಡ್ಕೊಂಡ್ರೆ ಆಂಟಿಗಳು ಸೀಟೆಲ್ಲ ಸಿಗೋ ಮಾತಿ ನೋಡಿ. ಊಟಕ್ಕೆ ಬಂದಿದ್ದೇವೆ ಗಾಯ್ಸ್. ಈಗ ಪನ್ನೀರ್ ಮತ್ತೆ ಬಟರ್ ರೋಟಿ ಆರ್ಡರ್ ಮಾಡಿದ್ದೇವೆ. ಏನಾದ್ರು ಹೇಳು. ಏನ್ ಹೇಳಿ, ನಂಗೆ ಕನ್ನಡ ಬರಲ್ಲ. ಎಂಥದ್ದು ಇಂಗ್ಲೀಷಲ್ಲಿ ಹೇಳು, ಹಿಂದಿಯಲ್ಲಿ ಹೇಳು, ಮರಾಠಿಯಲ್ಲಿ ಹೇಳು. ಮತ್ತೆ ನಿಮ್ದು ಯಾವ್ದು ಲ್ಯಾಂಗ್ವೇಜ್? ನಿಮ್ದು ಯಾವ ಲ್ಯಾಂಗ್ವೇಜ್ ಅದು? ಸೌಜಿಲಿ ಹೇಳು, ಫೌಜಿಲಿ ಹೇಳು. It's okay guys, I'll stop from here. Let's see continue. ಅಷ್ಟೇ ಹಸುವಾಗಿದಾವ. ಈಗ ಊಟ ಬೇಕಾಯ್ತು. ಫಸ್ಟ್ ಕ್ಲಾಸ್ ಊಟ ಮಾಡಿದೈತಿ. ಬಸ್ದಾಗ ಮಲ್ಕೋದೈತಿ. ಸೀಟ್ ಇಲ್ಲ. ಸೀಟ್ ರಿಸರ್ವೇಶನ್ ಮಾಡಿದೇವ್ ನಾವು. ಅಲ್ಲಿ ರಿಸರ್ವೇಶನ್ ಬಸ್ ಕಂಡಕ್ಟರ್ ಅಂಡ್ ಡ್ರೈವರ್ ಸಪೋರ್ಟ್. ಸಿದ್ದರಾಮಯ್ಯಿಂದ ನಾವು ಫ್ರೀಯಾಗಿ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದರಾಮಯ್ಯ ಅವರೇ. ಅಂತ ಏನಿಲ್ಲ, ಹಸಿ ಹೋಗಿದೆ ಮರೆ, ಊಟ ಮಾಡೋಣ ಅಂತ ಈಗ. ಇಲ್ಲಿ ಮಾರಯ್ಯ ಇಲ್ಲ, ಮಾರೈತಿದ್ದಾಳೆ. ಹೇಳು ಜ್ಯೋತಿ. ಆರಾಮಾಗಿರ್ಬೇಕು. ನೆಮ್ಮದಿ ಒಂದೇ ಮುಖ್ಯ ಗಾಯ್ಸ್, ನೆಮ್ಮದಿ ಆಗಿರ್ಬೇಕು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಅದ ನಮ್ಮ ಬಾಸ್ ಡೈಲಾಗ್ ಇಟ್ಲ, ಅದ ಏನದ? ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಜಸ್ಟ್ ಲಾಡ್ಜಿಗೆ ರೀಚ್ ಆದ್ವಿ. ಬಂದಿದ್ದೇವೆ. ಇಲ್ಲೆಲ್ಲ ಬಿದ್ಕೊಂಡು ಅವರೆಲ್ಲ ಯಾವ ಥರ ಬಿದ್ಕೊಂಡಿದ್ದಾರೆ. ಅವರೆಲ್ಲ ಯಾವ ಥರ ಬಿದ್ಕೊಂಡಿದ್ದಾರೆ ಅವರೆಲ್ಲ ಯಾವ ಥರ ಬಿದ್ಕೊಂಡಿದ್ದಾರೆ ಅಂದರೆ ನಾನು ತೋರಿಸ್ಲಿಕ್ಕೆ ಹೋಗುತ್ತಿಲ್ಲ ಆಯಿತಾ. ಇನ್ನು ತೋರಿಸಿದ್ರೆ ನೀವೇನು ಆಗ್ತೀರಿ ಅದಕ್ಕೆ. ಇಲ್ಲೊಬ್ಳಿದ್ದಾಳೆ ನೋಡಿ, ಇವಳೊಬ್ಳು ಬಿದ್ದಿಲ್ಲ ಇನ್ನೂ. ಗೈಸ್ ಈಗ ಮದುವೆ ಹಾಲಿಗೆ ಹೊರಡ್ತಿದ್ದೇನೆ. ನಮ್ಮದು ಮೇಕಪ್ ಅವತಾರ ನೋಡಿ, ಇದೆಲ್ಲ ನೋಡಿ. ಜ್ಯೋತಿ ಅವಳು ನೋಡೋದಿಲ್ಲ, ಯಾಕೆ ಅಂದ್ರೆ ಅವಳದು ಮುಖ ಬ್ಲ್ಯಾಕ್ ಆಗಿದೆ ಗೈಸ್, ಅದಕ್ಕೆ. ಅವಳು ಹಾಗೆ ಹೇಳ್ತಿದ್ದಾಳೆ ನೋಡಿ, ಎಷ್ಟು ವೈಟ್ ಕಾಣ್ತಿದ್ದಾಳಲ್ಲ, ಹಾಗೆ ಹೇಳುದು, ಬರೀ ಹೇಳುದು. ನಿಮ್ಮ ಮೇಕಪ್ ಬಗ್ಗೆ ಹೇಳಿ. ನಮ್ಮ ಮೇಕಪ್ಪು ಎಲ್ಲ
ಎಷ್ಟು ಗಂಟೆ ತಗೊಂಡ್ರಿ ಮೇಕಪ್ ಮಾಡ್ಲಿಕ್ಕೆ? 4 ಗಂಟೆ. 2 hours. ನಾನು ಜಸ್ಟ್ ಹಾಫ್ ಆನ್ ಅವರ್. ಜ್ಯೋತಿ ಎಷ್ಟಾದ್ರು ತಗೊಂಡೆ ಮೇಕಪ್ ಮಾಡ್ಲಿಕ್ಕೆ? ಫುಲ್ ಮಾರ್ನಿಂಗ್ 6 o'clock ದಿಂದ ಯಾವಾಗನೂ ಮೇಕಪ್ ಮಾಡ್ಕೊತಾ ಇದ್ದಾಳೆ. I guess to guide 1 hour. 1 hour. ನಾನು ಓನ್ಲಿ 10 minutes. Oh my god. Liar. 3 hours. 3 hours. She took literally on the bed. She's sleeping and doing her makeup. ಹೆಂಡಿ ಎಲ್ಲದ ಗೆಂಡೆ ಬಂಡೆ ಹಿಂಡಿ ಎಂಬುದು ಕನಕನ ಗಿಂಡಿ ಎಲ್ಲ ದೇವರು ಬಂದಿರುವ ಹುಂಡಿ ಎಲ್ಲ ಬಗಾಸುರ ಬೇಡದ ಪಕ್ಷ ಭೋಜನ ಬಂಡೆ ಎಲ್ಲ ಕಾಂತ ಹಿಂಡಿ ಎಂಬ ಗೊಂಡೆ ತೆಗೆಯಲು ಕನಕನ ಭಜನೆ ಬೇಕಿಲ್ಲ ಯುವಕನ ಯುವಕರು ಏನಲ್ಲ ಸುಗುಣನ ಸಂಗವು ಸಾಲಲ್ಲ. ಐ ಡೋಂಟ್ ಲೈಕ್ ಇಟ್ ಗಂಧ, ಐ ಡೋಂಟ್ ಲೈಕ್ ಇಟ್ ಸೀಲೆ ಎಲ್ಲದ ಗಲೆ ಇಲ್ಲ ಗಲೆಗಿಂದು ಬೆಲೆ ಇಲ್ಲ ಗಂಧ ಬೆಲೆ ಇಲ್ಲ. ಸ್ವಲ್ಪ ಜಪಾಳೆ ಮ್ಯಾನ್ ಜಪಾಳೆ. ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಯಾಕಂದ್ರೆ ಎಲ್ಲ ಹಿರಿಯರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡಿದ್ರೆ ಯಾವ ತರ ಮಾತಾಡ್ತಾರೆ? ರಾಜ್ಕುಮಾರ್ ಅವರು ಈ ಅಫ್ಜಲ್ಪುರದಲ್ಲಿ ಈ ಒಂದು ತಳವಾರು ಮದುವೆ ಸಮಾರಂಭಕ್ಕೆ ಬಂದಿದ್ರೆ ಯಾವ ತರ ಮಾತಾಡ್ತಾರೆ? ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿನ ತರ್ತಾ ಇದೀನಿ. ತಾವೆಲ್ಲರೂ ಇಷ್ಟ ಆದ್ರೆ ಸ್ವಲ್ಪ ಚಪ್ಪಾಳೆ ಕೇಳಿ. ಒಂದು ಸೊಗಸಾದ ಡೈಲಾಗು ತಮ್ಮದೆ ಡಾಕ್ಟರ್ ರಾಜ್ಕುಮಾರ್ ಅವರು. ನನ್ನ ಕನ್ನಡದ ಅಭಿಮಾನಿಗಳೇ, ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗ್ತಾ ಇದೆ. ಈ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲಪ್ಪ, ಅಭಿಮಾನಿಗಳ ಹೃದಯದಲ್ಲಿ ರಾಜ್ಕುಮಾರ ಇದ್ದಾನೆ. ಎಂಥ ಜನ ಅಫ್ಜಲ್ಪುರದಲ್ಲಿ ಇಂಥ ಬಿಸಿಲಿದ್ರು ಕೂಡ ಈ ಒಂದು ತಳವಾರು ಮದುವೆ ಸಮಾರಂಭಕ್ಕೆ ಬಂದು ಈ ವಧುವರಿಗೆ ತಾವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ. ಅಭಿಮಾನಿಗಳೇ, ತಾವೆಲ್ಲರ ಆಶೀರ್ವಾದ ಪ್ರೀತಿ ಯಾವತ್ತು ಈ ರಾಜ್ಕುಮಾರ್ ಮೇಲೆ ಇರ್ಲಿಪ್ಪ. ಮುಂದಿನ ಜನ್ಮಾದ್ರೆ ಖಂಡಿತವಾಗ್ಲೂ ರಾಜ್ಕುಮಾರ ಈ ಅಫ್ಜಲ್ಪುರದಲ್ಲೇ ಹುಟ್ಟಿ ಬರ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರಾಂಗಣಂ ಸಂಸ್ಥಿತ ಗಣಪತಿ ಪೂರ್ಯ ಸದಾ ಸರಸ್ವತಿ ಜಯಮುನೆ ಗೋದಾ ಒಂದಲ್ಲ ಒಂದಿನ ಹೋಗಲೇಬೇಕಲ್ಲ. ಮತ್ತು ಫಂಕ್ಷನ್ಸ್ ತುಂಬ ಚೆನ್ನಾಗಾಯಿತು. ನಂಗಂತೂ ತುಂಬ ಇಷ್ಟ ಆಯಿತು. ಅದೇ ಆವಾಗ ಹೇಳ್ತಾರೆ ಮತ್ತು ಅವ್ರ ಫ್ಯಾಮಿಲಿಯವ್ರು ಕೂಡ ಚೆನ್ನಾಗಿ ನೋಡ್ಕೊಂಡು. ಗೈಸ್, ಗಾಡಿ ಪಂಚರ್ ಆಗಿದೆ. ಅಲ್ಲಿ ಒಂದು ಗಾಡಿ, ಇಲ್ಲಿ ಗಾಡಿ ಉಂಟು, ಬಟ್ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ನಾವೀಗ ಕಾರಿಗೆ ಕೈ ಹಾಕ್ತಿದ್ವಿ. ಯಾವ ಕಾರು ನಿಲ್ತಿಲ್ಲ, ಯಾವ ಜೀಪು ಅಂದರೆ ಡ್ರಾಪ್ ಕೇಳ್ತಿದ್ದೀವಿ. ಯಾವ ಕಾರು ನಿಲ್ತಿಲ್ಲ, ಯಾವ ಜೀಪು ನಿಲ್ತಿಲ್ಲ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ.